ನಮಸ್ಕಾರ ಸರ್. ಈಗ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಆವಾಗಿಂದ 1 ಗಂಟೆಯಿಂದ ಹೇಳ್ಕೊಂಬರ್ತಾ ಇದೀವಿ ಸರ್. ಈಗ ಹಲವು ಹಳ್ಳಿಗಳಲ್ಲಿ ಸ್ಮಶಾನ ಜಾಗ ಇಲ್ಲದೆ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ, ಸ್ಮಶಾನ ಜಾಗ ಮಾಡಿಕೊಡಿ, ಎಲ್ಲ ಕಡೆ ಸ್ಮಶಾನಕ್ಕೆ ಒಂದು ಜಾಗ ಫಿಕ್ಸ್ ಆಗಬೇಕು, ಮೀಸಲಿಡಬೇಕು ಅಂತ ಹೇಳಿದ್ದಾರೆ ಸರ್. ಆದರೆ ಎಲ್ಲೂ ಕೂಡ ಸ್ಮಶಾನ ಜಾಗ ಇಲ್ಲದೆ ಜನ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಎಸ್ಪೆಷಲಿ ಬೆಂಗಳೂರು ವಿಚಾರಕ್ಕೆ ಬಂದರೆ ಈವಾಗಲೂ ಕೂಡ ಎಷ್ಟೋ ಸ್ಮಶಾನಗಳಲ್ಲಿ ಇರ್ತಕ್ಕಂಥದ್ದು ಒಂದು 4-5 ಸ್ಮಶಾನಗಳು ನಮಗೆ ಕಾಣಿಸ್ಬೋದೇನೋ. ಅದರಲ್ಲಿ ಕಂಪ್ಲೀಟ್ ಆಗಿ ಯಾವಾಗಲೂ ಕ್ಯೂ ಅಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಒಟ್ಟಾರೆ ಈ ಸ್ಮಶಾನ ಜಾಗದ ಬಗ್ಗೆ, ಸರ್ಕಾರದ ಬಗ್ಗೆ ಅಥವಾ ಹಳ್ಳಿಗಳ ಕಡೆ ಇರತಕ್ಕಂಥ ಗ್ರಾಮ ಪಂಚಾಯಿತಿಯ ಬಗ್ಗೆ, ತಾಲೂಕು ಆಡಳಿತದ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳ್ತೀರಿ ಸರ್? ಹೌದು ಬಪ್ಪಣ್ಣ, ತಾವು ಹೇಳಿದಂತೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ದೆ. ಒಬ್ಬ ಪ್ರತಿಯೊಬ್ಬ ಮನುಷ್ಯ ಸತ್ತಾಗ ಅವನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ರುದ್ರಭೂಮಿಯ ಅವಶ್ಯಕತೆ ಇದೆ. ಏನು ಸ್ಮಶಾನ ಅಂತೀವೋ ರುದ್ರಭೂಮಿ ಅಂತೀವಿ. ಆ ರುದ್ರಭೂಮಿಯ ಕೊರತೆ ಇವತ್ತು ಎಲ್ಲೆಲ್ಲೋ ಎದ್ದೆದ್ದು ಕಾಣ್ತಾ ಇದೆ. ಇಡೀ ರಾಜ್ಯದಲ್ಲಿ ಹೋದರೆ ಒಂದು ಕಾನೂನಿದೆ, ಭೂ ಕಾಯ್ದೆ ಕಾನೂನು ಪ್ರಕಾರ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ಬಕ್ಕರುಕ್ಕಂ ಅಂತಹ ಒಂದು ಜಮೀನಿರುತ್ತೋ ಆ ಜಾಗದಲ್ಲಿ ಇಷ್ಟು ಜಾಗವನ್ನು ಸ್ಮಶಾನಕ್ಕೆ ಬಿಡಲೇಬೇಕು ಅಂತೇಳಿ ಕಾನೂನಿದೆ. ಆದರೆ ಇವತ್ತು ಕಾನೂನೆಲ್ಲ ಉಲ್ಲಂಘನೆ ಆಗ್ತಾ ಇದೆ. ಕಾರಣ ಇಷ್ಟೇ, ಇವತ್ತು ಬರ್ತಾ ಒಂದು ರಿಯಲ್ ಎಸ್ಟೇಟ್ ದಂಧೆ ಆರಂಭ ಆಗಿರೋದ್ರಿಂದ ಸ್ಮಶಾನಕ್ಕೆ ಕೊಡುವಂಥ ಜಾಗವನ್ನು ಸಹ ಗ್ರಾಮ ಪಂಚಾಯತಿಯವರಾಗ್ಬೋದು, ಜಿಲ್ಲಾ ಪಂಚಾಯತಿಯವರಾಗ್ಬೋದು ಅದನ್ನು ಕಬಳಿಸ್ತಾ ಇದ್ದಾರೆ. ಆ ಕಬಳಿಕೆಯನ್ನು ನಿಂತರೆ ಮಾತ್ರ ಇಲ್ಲ ಒಂದು ರೀತಿ ಸ್ಮಶಾನಕ್ಕೆ ಜಾಗ ಸಿಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಅದೇ ಇವಾಗ ಬೆಂಗಳೂರು ತಗೊಳ್ಳಿ, ತಾವು ಹೇಳಿದಂತೆ 4-5 ಕಡೆ ಇವತ್ತು ಬೆಂಗಳೂರಿನಲ್ಲಿ KR ಪುರ ಆಗ್ಬೋದು, ಹೊಸ ಬಡಾವಣೆ, ಈ ಪ್ರಕಾರ 28 ವಿಧಾನಸಭಾ ಕ್ಷೇತ್ರಗಳಿದೆ. ನಮ್ಗೆ 815 ಚದರ ಕಿಲೋಮೀಟರ್ ಬೆಂಗಳೂರಂಥ ಮಹಾನಗರದಲ್ಲಿ ಬೆರಳಿಕೆಯಷ್ಟು ಮಾತ್ರ ಸ್ಮಶಾನ ಇರೋದು. ಯಾಕೆ ಸ್ಮಶಾನದಲ್ಲಿ 2 ವಿಧಾನ ಇದೆ. ಒಂದು ಬ್ರಾಹ್ಮಣ ಸ್ಮಶಾನ, ವೀರಶೈವರ ಸ್ಮಶಾನ ಮತ್ತು ಹಿಂದೂಗಳ ಸ್ಮಶಾನ ಮತ್ತು ಮುಸ್ಲಿಂ ಸ್ಮಶಾನ ಮತ್ತು ಒಂದು ಕ್ರೈಸ್ತ ಸಮುದಾಯದ ಸ್ಮಶಾನ. ಇಲ್ಲಿ ಒಂದು ದುರಂತ ಏನು ಅಂದರೆ, ಮುಸಲ್ಮಾನರ ಅಂತ ಸ್ಮಶಾನಗಳು ಎಕರೆಗಟ್ಟಲೆ ಇದೆ. ಅದೇ ರೀತಿ ನಮ್ಮ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂಥ ಸ್ಮಶಾನಗಳು ಇದೆ. ಅವರ ಅಂತ್ಯಕ್ರಿಯೆ ಏನು ಮಾಡ್ತಾರೆ, ಅವರು ಮಣ್ಣು ಮಾಡ್ತಾರೆ. ಆ 2 ಧರ್ಮದವರು ಮಣ್ಣು ಮಾಡ್ತಾರೆ. ಇನ್ನು ಹಿಂದೂ ಧರ್ಮದಲ್ಲಿ ವೀರಶೈವ ಲಿಂಗಾಯತ ಹೊರತುಪಡಿಸಿ ಇನ್ನು ಎಲ್ಲ ಇತರೆ ಹಿಂದುಳಿದ ವರ್ಗದವರು ಅವರು ಸುಡೋ ಅಂಥ ಒಂದು ವ್ಯವಸ್ಥೆ, ಒಂದು ಸಂಪ್ರದಾಯ ಮೊದಲಿಂದ ನಡ್ಕೊಂಡ್ಬಂದಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ತೊಗೊಂಡ್ರೆ 28 ವಿಧಾನಸಭಾ ಕ್ಷೇತ್ರ ಇದೆ, 198 ವಾರ್ಡ್ ಇದೆ, 7 ಸ್ಮಶಾನ ಇದೆ. ಅದು 7ರಲ್ಲಿ 4 ಮಣ್ಣು ಮಾಡೋವಂಥ ಸ್ಮಶಾನಗಳಾದರೆ ಇನ್ನು 4 ಕರೆಂಟು ಅಲ್ಲಿ ಸುಡುವಂಥ ಸ್ಮಶಾನ. ಆ ಕರೆಂಟು ಸುಡುವಂಥ ಸ್ಮಶಾನವೂ ಸಹ ಅದಕ್ಕೆ ಜಾಗ ಮೀಸಲಿಡಬೇಕು ಅಂತೇಳಿ ಒಂದು ಹೊಸ ಲೇಔಟ್ ಮಾಡುವಾಗ, ಒಂದು ಹೊಸ ಏರಿಯಾ ಬಡಾವಣೆ ಮಾಡುವಾಗ BDAನವರು ಸಹ ಸ್ಮಶಾನಕ್ಕೆ ಅಂತ ಜಾಗ ಮೀಸಲಿಟ್ಟಿರ್ತಾರೆ. ಆದರೆ ಇವತ್ತು ಅದನ್ನು ಕಬಳಿಸ್ತಾ ಇದ್ದಾರೆ ಕೆಲವು ಪಟ್ಟಭದ್ರ ಶಕ್ತಿಗಳು, ಲ್ಯಾಂಡ್ ರಾಬರ್ಸ್ಗಳು. ಸ್ಮಶಾನ ಜಾಗವನ್ನು ಕಬಳಿಸೋದ್ರಿಂದ ಸ್ಮಶಾನದ ಕೊರತೆ ಎದ್ದು ಕಾಣ್ತಿದೆ ಅಂತಲೇ ಹೇಳಬೇಕು. ಭೂ ಕಾಯ್ದೆ ಪ್ರಕಾರ ಪ್ರತಿಯೊಂದು ಹೋಬಳಿಲೂ ಮತ್ತು ಒಂದು ಹೊಸ ಬಡಾವಣೆ, ಇವಾಗ ಒಂದು ನಮ್ಮ ಇವತ್ತು 1,15,00,000 ಜನಸಂಖ್ಯೆ ದಾಟಿದ್ದೀವಿ ಬೆಂಗಳೂರಲ್ಲಿ. ಅದು ಇರೋದು 7 ಸ್ಮಶಾನ. ಒಂದು ನಮ್ಮ ಚಾಮರಾಜಪೇಟೆ ಆಗ್ಬೋದು, ಇನ್ನೊಂದು ಇಲ್ಲಿ ಕನ್ನಳ್ಳಿ ಗ್ರಾಮ ಅಂತ ಆಗ್ಬೋದು, KR ಪುರ ಆಗ್ಬೋದು, ಮತ್ತು ಇಲ್ಲಿ ಮಾದೇವಪುರ ಆಗ್ಬೋದು, ಮತ್ತು ಈ ಕಡೆ ಬಂದರೆ ಬೊಮ್ಮನಹಳ್ಳಿ ಆಗ್ಬೋದು, ಈ ಕಡೆ ಬನಶಂಕರಿ ಆಗ್ಬೋದು. 7 ಸ್ಮಶಾನ ಇದೆ ನೋಡಿ, ಲೆಕ್ಕ ಹಾಕೊಳ್ಳಿ. 1,15,00,000 ಜನಕ್ಕೆ 7 ಸ್ಮಶಾನ. ಮತ್ತು ಕರೆಂಟ್ ವಿದ್ಯುತ್ ಚಿತಗಾರ ಏನು ಅಂತೀವೋ ಅದು 5 ಇರೋದು. ಒಂದು ಕೆಟ್ಟೋದ್ರೆ ಅದು ಒಂದು ರಿಪೇರಿ ಮಾಡೋದಕ್ಕೆ ಸುಮಾರು ತಿಂಗಳುಗಳು ತೊಗೊತಾರೆ. ನಮ್ಗೆ ಯಾವಾಗ ಸ್ಮಶಾನದ ಕೊರತೆ ಎದ್ದು ಕಾಣಿಸ್ತು ಅಂದರೆ ಈ ನಮ್ಮ ಏನು ಕರೋನಾ ಸಂದರ್ಭದಲ್ಲಿ ಇಡೀ ಸ್ಮಶಾನಗಳೆಲ್ಲ ತುಂಬೋಗ್ತಾ ಇತ್ತು. ಒಂದು ದಿನಕ್ಕೆ ಕಡಿಮೆ ಅಂದರೆ 200-300 ಹೆಣಗಳನ್ನು ಸುಡ್ತಾಯಿದ್ರು. ಆದರೆ ಅವತ್ತು ಸಹ ರಾಜ್ಯ ಸರ್ಕಾರ ಆಗಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಎಚ್ಚೆತ್ತುಕೊಳ್ಳಿಲ್ಲ. ಇವತ್ತು ಸ್ಮಶಾನದ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಹೇಳಬೇಕು. ಮತ್ತೊಂದು ವಿಷಯಕ್ಕೆ ನಾವು ತಮ್ಮ ಗಮನಕ್ಕೆ ತರಬೇಕು. ಸ್ಮಶಾನದಲ್ಲಿ ಏನು ಕೆಲಸ ಮಾಡ್ತಾರೋ ಅವರಿಗೆ ಯಾವುದೇ ಭದ್ರತೆ ಇರಲಿಲ್ಲ. ಅವರು ಸಹ ಕೆಲವೊಂದು ಟೈಮ್ನಲ್ಲಿ ಸ್ಟ್ರೈಕ್ ಮಾಡಿದ್ರು. ಸ್ಮಶಾನದ ಜಾಗವನ್ನು ಇನ್ನೊಂದು ಹೇಳಬೇಕು, ಸ್ಮಶಾನದ ಜಾಗದಲ್ಲೂ ಸಹ ಕೆಲವು ಅಡ್ಡಗಳಾಗಿ ಇವತ್ತು ಮಾರ್ಪಟ್ಟಿದೆ. ಕೆಲವು ಸ್ಮಶಾನಗಳಲ್ಲಿ ಕೆಲವು ರೌಡಿಗಳು, ಗೂಂಡಾಗಳು ತಮ್ಮ ಆಯುಧಗಳನ್ನು ಇಡೋ ಅಂಥ ಸ್ಥಳಗಳಾಗಿ ಆಗಿದೆ. ಮತ್ತು ಅಲ್ಲಿ ಇಸ್ಪಿಟ್ ಆಡ್ಬೋದು, ಜೂಜು ಆಗ್ಬೋದು, ದಂಧೆ ಆಗ್ಬೋದು, ಆ ಒಂದು ಎಲ್ಲ ನಡೀತಾ ಇದೆ. ಈ ಭಯದಿಂದ ಕೆಲವರು ಅದನ್ನು ಬಾಯಿ ಬಿಡ್ತಾ ಇಲ್ಲ ಸಾರ್ವಜನಿಕರು. ಯಾಕಂದರೆ ಒಬ್ಬ ರೌಡಿಗಳು ಬಂದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಡೋ ಅಂಥ ಕೆಲಸಗಳು ನಡೀತಾ ಇದೆ. ಒಟ್ಟಿನಲ್ಲಿ ಏನು ಅಂದರೆ, ಒಟ್ಟಾರೆ ಹೇಳಬೇಕು ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸ್ಮಶಾನದ ಕೊರತೆ ಎದ್ದು ಕಾಣ್ತಾ ಇದೆ. ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಇದು ಸ್ಮಶಾನದ ಬಗ್ಗೆ ದಯವಿಟ್ಟು ಕಾಯ್ದೆ ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೀವು ಸ್ಮಶಾನಕ್ಕೆ ಜಾಗವನ್ನು ಮೀಸಲಿಡಬೇಕು. ಇವಾಗ BDAನವರು ಹೊಸ ಬಡಾವಣೆಗಳು ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ವಿಶ್ವೇಶ್ವರಯ್ಯ ಲೇಔಟ್ ಆಗ್ಬೋದು. ವಿಶ್ವೇಶ್ವರಯ್ಯ ಲೇಔಟಲ್ಲಾದರೆ ನಮ್ಗೆ ಗೊತ್ತಿರಂಗೆ ಒಂದು 2 ಕುಂಟೆ ಜಾಗ ಬಿಟ್ಟಿದ್ದಾರೆ. ವಿಶ್ವೇಶ್ವರಯ್ಯ ಲೇಔಟು ಎಷ್ಟು 6,500 ಅವರು ನಿವೇಶನ ಮಾಡಿದ್ರೆ 2 ಕುಂಟೆ ಜಾಗ ಯಾವ ಇದಕ್ಕೆ ಸಾಲುತ್ತೆ? ಎಷ್ಟು ಜನ ಸುಡ್ಬೋದು, ಎಷ್ಟು ಜನ ಮಣ್ಣು ಮಾಡ್ಬೋದು? ಇನ್ನು ಮುಂದೆ ಆದರೂ ರಾಜ್ಯ ಸರ್ಕಾರ ಆಗ್ಬೋದು, ಸ್ಥಳೀಯ ಸಂಸ್ಥೆಗಳಾಗ್ಬೋದು ಸ್ಮಶಾನಕ್ಕೆ ಜಾಗವನ್ನು ಮೀಸಲಿಡಲೇಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಹಿಂದಿನ ಕಾಲದಲ್ಲಿ ಕಥೆ ಕೇಳ್ತಿದ್ದೋ,
ಎಣಗಳನ್ನು ಸಾಧುಗಳು ತಿಂತಿದ್ರು ಅಂತ ಆ ಪರಿಸ್ಥಿತಿ ಬಂದರೂ ಬರ್ಬೋದು. ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ಸ್ಥಳೀಯ ಸಂಸ್ಥೆಗಳಾಗಿ ಸ್ಮಶಾನಕ್ಕೆ ಇಟ್ಟಂಥ ಜಾಗವನ್ನು ಏನು ಒತ್ತುವರಿಯಾಗಿದ್ದೋ ಅದನ್ನು ತೆರವು ಮಾಡಿಸಿ ಸ್ಮಶಾನಕ್ಕೆ ಬಿಟ್ಕೊಳ್ಬೇಕು ಅಂತೇಳಿ ಇಡೀ ರಾಜ್ಯದ ಜನತೆಯ ಒಂದು ಆಶೆ ವ್ಯಕ್ತಪಡಿಸ್ತಾ ಇದ್ದಾರೆ ಬೋಪಣ್ಣ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.